ಯಾರ್ದೋ ಮನೆ ಬಾಗ್ಲಲ್ಲಿ ವೆಹಿಕಲ್ ಪಾರ್ಕ್ ಮಾಡಿ ತೊಂದರೆ ಕೊಡೋದು ಬೆಂಗಳೂರಲ್ಲಿ ಕಾಮನ್. ಹಾಗೆ ಇನ್ಯಾರದ್ದೋ ಮನೆ ಮುಂದೆ ಸಾಕು ನಾಯಿಗಳನ್ನ ವಾಕಿಂಗ್ ಕರ್ಕೊಂಡು ಬಂದು ಗಲೀಜ್ ಮಾಡಿಸೋದು ಕೂಡ ಅಷ್ಟೇ ಗಂಭೀರ ಸಮಸ್ಯೆ. ಇದಕ್ಕೆ ಪರಿಹಾರವೇ ನೋ ಗಲೀಜ್ ಝೋನ್. ಇಲ್ಲಿ ನಿಮ್ಮ ನಾಯಿಗಳು ಗಲೀಜ್ ಮಾಡುವಂತಿಲ್ಲ. ಗಲೀಜು ಮಾಡಿದ್ರೆ ನೀವೇ ಸ್ವಚ್ಛ ಮಾಡಿ ಅನ್ನೋ ಬೋರ್ಡ್ಗಳು ರಾರಾಜಿಸುತ್ತಿರೋದು ಬೆಂಗಳೂರಿನ ಚಿಕ್ಕಲಸಂದ್ರದಲ್ಲಿ. ಹೌದು, ಇದು ನೋ ಪೂಪ್ ಝೋನ್. ಚಿಕ್ಕಲಸಂದ್ರದ ಈ ರಸ್ತೆಯಲ್ಲಿ ನಾಯಿಗಳು ಗಲೀಜು ಮಾಡೋದನ್ನ ನಿಷೇಧಿಸಲಾಗಿದೆ. ಹಚ್ಚ ಹಸುರಾಗಿರೋ ಈ ರಸ್ತೆಯಲ್ಲಿ ನಾಯಿಗಳನ್ನ ವಾಕಿಂಗ್ ಕರ್ಕೊಂಡು ಬರೋರಿಗೆಲ್ಲ ಖಡಕ್ ವಾರ್ನಿಂಗ್ ಬೋರ್ಡ್ಗಳಿವೆ. ಸಾಕು ನಾಯಿಗಳಿಂದ ಸಾಕಷ್ಟು ಸಮಸ್ಯೆ ಅನುಭವಿಸಿರೋ ಇಲ್ಲಿನ ಜನ ಈ ಸ್ಮಾರ್ಟ್ ಉಪಾಯ ಕಂಡುಕೊಂಡಿದ್ದಾರೆ. ಕಾಂಪೌಂಡ್ ಇದೆಯಲ್ಲ, ಕೊಂಬ್ರೆಲ್ಲ ಫಿಟ್ಸಿದೆ, ಅದರಲ್ಲಿ ಕೆಲವೆಲ್ಲ ಅದು ಹೆಚ್ಚಾಗಿ ನಾಯಿ ಗಲೀಜು ಮಾಡೋದು ಹೆಚ್ಚಾಗಿ, ಮತ್ತು ಅದಕ್ಕೆಲ್ಲ ಪೇಂಟ್ ಮಾಡಿ, ವೈಟ್ ಪೇಂಟ್ ಮಾಡಿ ಅದಕ್ಕೆ ನಾಯಿ ಚಿತ್ರ ಬಿಡಿಸಿ ಗಲೀಜು ಬಿಡಿಸಿ ನೋ ಕಕ್ಕ ಏರಿಯಾ, ಗಲೀಜು ಮಾಡಿಸಬೇಡಿ. ಸೊ ಈ ಥರ ಸ್ವಚ್ಛ ಇರಲಿಕ್ಕೆ ಸ್ವಚ್ಛ ಭಾರತ ಅಂದರೆ ಅರ್ಥ ಎಂತ? ಸ್ವಚ್ಛ ಭಾರತ ನಮ್ಮ ಮನೆ ಸ್ವಚ್ಛ ಇರಬೇಕು, ಬೀದಿ ಸ್ವಚ್ಛ ಇರಬೇಕು, ಊರು ಸ್ವಚ್ಛ ಇರಬೇಕು, ದೇಶ ಸ್ವಚ್ಛ ಇರಬೇಕು, ನಮಗೆ ಅವಾಗ ಆರೋಗ್ಯ. ಈ ರಸ್ತೆಯುದ್ದಕ್ಕೂ ಇರೋ ಗಿಡ ಮರಗಳನ್ನು ನೆಟ್ಟು ಪೋಷಿಸುತ್ತಿರುವುದು ಇದೇ ಜನಾರ್ದನ್. ವರ್ಷಗಳಿಂದ ಈ ಹಸಿರನ್ನು ಕಾಪಾಡ್ತಿರೋ ಇವರು ಇಲ್ಲಿನ ಜನರ ಜೊತೆ ಸೇರಿ ಸಾರ್ವಜನಿಕರಲ್ಲಿ ಶುಚಿತ್ವದ ಅರಿವು ಮೂಡಿಸುತ್ತಿದ್ದಾರೆ. ಬೀದಿಯ ಪ್ರತಿ ಮನೆಗೂ ತೆರಳಿ ನಾಯಿಗಳನ್ನು ರಸ್ತೆಯಲ್ಲಿ ಗಲೀಜು ಮಾಡಿಸದಂತೆ, ಒಂದು ವೇಳೆ ಗಲೀಜಾದರೆ ಮಾಲೀಕರೇ ಸ್ವಚ್ಛ ಮಾಡುವಂತೆ ಕೋರಿದ್ದಾರೆ. ಶ್ರಮ ಪಟ್ಟೆಲ್ಲ ಮಾಡಿದ್ರು ಅವರಿಗೆ ಕೆಟ್ಟ ಹೆಸರು, ಅವರಿಗೆ ಹಿಂದೆ ಮಾತಾಡೋರು ಇದ್ದಾರೆ. ಬೇಡಿ ಹೇಳಿದೆಲ್ಲ ಕೇಳಿ ಬಂದು ಸ್ವಲ್ಪ ಬೇಜಾರು ಪಡ್ತಾರೆ, ನನ್ನನ್ನು ಬೇಜಾರು ಮಾಡಿಸ್ತಾರೆ. ಅವತ್ತೆಲ್ಲ ಡಲ್ ಇರ್ತೀವಿ. ಮರ್ದಿನ ಮಾತ್ರ ಅವ್ರು ಸುಮ್ಮನೆ ಕೂತ್ಕೊಳ್ಳಲ್ಲ, ಪುನಃ ಏಣಿ ಹಿಡ್ಕೊಂಡು ಹೋಗ್ತಾರೆ, ಬಕೆಟ್ ಹಿಡ್ಕೊಂಡು ಹೋಗ್ತಾರೆ, ಬಾರಿಗೆ ತಗೊಂಡೋಗಿ ಕ್ಲೀನ್ ಮಾಡ್ತಾರೆ, ಎಲ್ಲ ಮಾಡ್ಲಿಕ್ಕೆ ಶುರು. ಮಾವು, ಹಲಸು, ಪಾರಿಜಾತ, ಗಸಗಸೆ ಹೀಗೆ ನಾನಾ ಬಗೆಯ ಮರ ಗಿಡಗಳಿಂದ ತುಂಬಿರೋ ಈ ರಸ್ತೆ ಅನೇಕರ ಫೇವರೇಟ್ ವಾಕಿಂಗ್ ಸ್ಪಾಟ್. ಆದ್ರೆ ಹೀಗೆ ವಾಕಿಂಗ್ ಬರೋ ಜನ ತಮ್ಮ ನಾಯಿಗಳನ್ನು ಕರ್ಕೊಂಡು ಬಂದು ಗಲೀಜು ಮಾಡೋದು ಮಾತ್ರ ಬೇಸರದ ಸಂಗತಿ. ತುಂಬಾನೇ ವಾಕಿಂಗ್ ಮಾಡುವಂತ ಮನೇಲಿ ಇಟ್ಕೊಂಡಿರೋಂಥ ಜನ ಎಲ್ಲ ವಾಕಿಂಗ್ ಮಾಡಿಸ್ಲಿಕ್ಕೆ ಅಕ್ಕಪಕ್ಕದ ಲೇಔಟ್ನವರೆಲ್ಲ ಕರ್ಕೊಂಡು ಬಂದ ನಾಯಿಗಳಿಂದ ಗಲೀಜು ಮಾಡಿಸ್ತಾ ಇದ್ದಾರೆ. ಎಷ್ಟೇ ಹೇಳಿದ್ರು ತಿತ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಜನಾರ್ದನ್ ಆಚಾರ್ಯ ಪ್ರತಿಯೊಂದು ಮನೆಗಳಿಗೂ ಒಂದೊಂದು ಬೋರ್ಡ್ಗಳನ್ನ ಮಾಡ್ಸಾಕಿ, ಹೂಗಳನ್ನ ಕೀಳ್ಬೇಡಿ, ಗಿಡಗಳನ್ನ ಹಾಳು ಮಾಡಬೇಡಿ, ನಾಯಿಗಳನ್ನ ನಿಮ್ಮ ಮನೆಯಲ್ಲಿ ಮಾಡಿಸ್ಕೊಳ್ಳಿ, ಗಲೀಜು ರೋಡಲ್ಲಿ ಮಾಡಿಸ್ಬೇಡಿ, ಇಲ್ಲ ಪೇಪರ್ ತಂದು ಮಾಡಿಸ್ಬಿಟ್ಟು ಎತ್ಕೊಂಡು ಹೋಗಿ ಅಂತ. ಇಂಥ ಒಂದು ಸಂದರ್ಭಗಳನ್ನ ನಾನು ಬೇರೆ ಬೇರೆ ಅಪಾರ್ಟ್ಮೆಂಟ್ಗಳಲ್ಲಿ ನೋಡಿದ್ದೀನಿ. ನಾಯಿಗಳನ್ನ ಕರ್ಕೊಂಡು ಬಂದು ಪೇಪರಲ್ಲಿ ಮಾಡಿಸಿ ಕ್ಯಾರಿ ಮಾಡಿರೋದು. ಬಟ್ ಇಲ್ಲಿ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ. ತಮ್ಮ ಮನೆಯನ್ನಷ್ಟೇ ಅಲ್ಲದೆ ಇಡೀ ರಸ್ತೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಇಲ್ಲಿನ ಜನ ಬಹಳ ಕಾಳಜಿ ವಹಿಸುತ್ತಿದ್ದಾರೆ. ಇಷ್ಟಾದ್ರೂ ಅದೇ ಚಾಳಿ ಮುಂದುವರಿಯುತ್ತಿರುವುದನ್ನು ಕಾಯುತ್ತಾ ಕೂರಬೇಕಾಗಿರುವುದು ವಿಪರ್ಯಾಸ. ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ.